ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. SSP ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ತುಂಬ ಸ್ಟೂಡೆಂಟ್ಸು ಅನ್ನೋದು ಡೌಟ್ಸ್ ಅನ್ನೋದಾಗಿತ್ತು. ತುಂಬ ಒಂದು ವಿಡಿಯೋದಲ್ಲಿ ನಿಮ್ಮ ಕಮೆಂಟ್ಸ್ಗಳು ತುಂಬ ನೋಡಿದೆ, ನಾನು ಅದ್ರ ಬೇಜಾರಾಯಿತು. ಅದ್ರ ಬಗ್ಗೆ ಒಂದು ಕ್ಲಿಯರ್ ಆಗಿ ನಿಮ್ಮ ಅಮೌಂಟ್ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಹಾಗೆ ಲೈಕ್ಸ್ ಕೂಡ ನನಗೆ ಮುಂದೆ ತುಂಬ ವಿಡಿಯೋ ಮಾಡೋಕ್ಕಾಗ ಒಂದು ಅಪ್ಡೇಟ್ಸ್ ಇದ್ದರೆ ತಿಳಿಸೋಕ್ಕೆ ಒಂದು ಉಪಯೋಗ ಅನ್ನೋದಾಗುತ್ತೆ. ಹಾಗೆ ನಮ್ಮ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಇಷ್ಟ ಇದ್ದರೆ ಬನ್ನಿ ಈಗ ಡೈರೆಕ್ಟಾಗಿ ವೀಡಿಯೋಗೆ ಹೋಗೋಣ. ನೋಡಿ, ಈಗ ತುಂಬ ಸ್ಟೂಡೆಂಟ್ಸ್ ಏನಪ್ಪ ಅಂದರೆ ತುಂಬ ಸ್ಟೂಡೆಂಟ್ಸ್ ಒಂದು ಗೋಲ್ ಅನ್ನೋದು ಪಾಪ ಅವರು, ಯಾಕಂದರೆ ತುಂಬ ಸ್ಟೂಡೆಂಟ್ಸ್ ಏನಾಗಿರ್ತಾರೆ ಅಂದರೆ ಒಂದು ಸ್ಕಾಲರ್ಶಿಪ್ ಮೇಲೆ ತುಂಬ ಡಿಪೆಂಡ್ ಆಗಿರ್ತಾರೆ. ಯಾಕಂದರೆ ಅವ್ರಿಗೆ ಒಂದು ಎಕ್ಸ್ಪೆನ್ಸಿವ್ ಡೈಲಿ ಖರ್ಚಿಗಾಗಿರ್ಬೋದು, ಇಲ್ಲ ಒಂದು ಸ್ಟೂಡೆಂಟ್ಸ್ಗೆ ಒಂದು ಲ್ಯಾಪ್ಟಾಪ್ ಅದು ಬೇಕಾಗಿರುತ್ತೆ ಅಂದರೆ ಆ ಒಂದು ಸ್ಟೂಡೆಂಟ್ಸ್ಗೆ SSP ಸ್ಕಾಲರ್ಶಿಪ್ ಬೇಕಾಗಿರುತ್ತೆ, ಇಲ್ಲ ಒಂದು ಏನೋ ಒಟ್ಟಿನಲ್ಲಿ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಅನ್ನೋದು ತುಂಬ ಒಂದು ವಿದ್ಯಾರ್ಥಿಗೆ ತುಂಬ ಒಂದು ರೈಟ್ಸ್ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಅನ್ನೋದಾಗಿರುತ್ತೆ. ಈಗ ಏನಪ್ಪ ಆಗಿದೆ ಅಂದರೆ ತುಂಬ ಸ್ಟೂಡೆಂಟ್ಸ್ಗೆ ಆ ಸ್ಕಾಲರ್ಶಿಪ್ ಅಮೌಂಟ್ ಬರ್ತಾ ಏನಿಲ್ಲ. ನೋಡಿ, ಈಗ ಒಂದು ತಿಂಗಳಿಂದ ತುಂಬ ಸ್ಕಾಲರ್ಶಿಪ್ ಅನ್ನೋದು ತುಂಬ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಬೇಗನೆ ಅಮೌಂಟ್ ಅನ್ನೋದು ಡೈರೆಕ್ಟಾಗಿ ಅವ್ರ ಬ್ಯಾಂಕಿಗೆ ಅನ್ನೋದು ಬಂತು. ಈಗ ಆಲ್ಮೋಸ್ಟ್ ಒಂದು 2 ವೀಕ್ಸ್ ಆಯ್ತು ಅನಿಸುತ್ತೆ, ಯಾವುದೇ ಥರ ಅಮೌಂಟ್ ಅನ್ನೋದು ಯಾವ ವಿದ್ಯಾರ್ಥಿಗೂ ಬರ್ತಾಯಿಲ್ಲ. ಈಗ 2 ತಿಂಗಳಾಯಿತು, ಇನ್ನೂ ಈಗ 2 ತಿಂಗಳಂತ ತಮ್ಮನಲ್ಲಿ ಹಾಕಿ ಬಂದಿಲ್ಲ. ಏನಾಗುತ್ತೆ 2 ತಿಂಗಳಿಂದ? ನೋಡಿ, ಯಾವುದೇ ಥರ ಒಂದು ಸ್ಕಾಲರ್ಶಿಪ್ ಬರಬೇಕಂದ್ರೆ ನಮ್ಮ ಒಂದು ರಾಜ್ಯ ಸರ್ಕಾರದಿಂದ ಅನುದಾನ ಅನ್ನೋದು ಬಿಡುಗಡೆ ಆಗಬೇಕು, ಫಂಡ್ಸ್ ಅನ್ನೋದು ರಿಲೀಸ್ ಆಗಬೇಕು ಒಂದು SSP ಕಡೆಯಿಂದ. ಈಗ ಯಾವುದೇ ಥರ ಫಂಡ್ ರಿಲೀಸ್ ಆಗುವಂಥ ಯಾವುದೇ ಥರ ಲಕ್ಷಣ ಅಂತ ನಮ್ಮ ಒಂದು ಕರ್ನಾಟಕ ಸರ್ಕಾರದಿಂದ ಬರ್ತಾಯಿಲ್ಲ. ಯಾವುದೇ ಥರ ಒಂದು ನೋಟಿಫಿಕೇಷನ್ ಇಲ್ಲ, ಅದ್ರ ಬಗ್ಗೆ ಹೇಳ್ತಾನಿಲ್ಲ. ಸ್ಕಾಲರ್ಶಿಪ್ ಅಮೌಂಟ್ ಅಟ್ ಪ್ರೆಸೆಂಟ್ ಈಗ ಒಂದು ಅನುದಾನ ಅನ್ನೋದು ಬಿಡೋದಿಲ್ಲ ಅಂತ ಒಂದು ಅನಿಸ್ತಾ ಇದೆ. ಇನ್ನೂ ನನ್ನ ಒಂದು ಅನಿಸಿಕೆ ಹಾಗೂ ನನ್ನ ಒಂದು ಪ್ರಿಡಿಕ್ಷನ್ ಪ್ರಕಾರ ಇನ್ನೂ ಒಂದು 2 ಮಂತ್ಸ್ವರೆಗೂ ನಿಮಗೆ ಯಾವುದೇ ಥರ ಅಮೌಂಟ್ ಅನ್ನೋದು ಬರೋದಿಲ್ಲ. ಅಮೌಂಟ್ ಸ್ಯಾಂಕ್ಷನ್ ಇನ್ನೂ 2 ತಿಂಗಳು ಯಾವ ಒಂದು ವಿದ್ಯಾರ್ಥಿಗಳಿಗೂ ಆಗೋದಿಲ್ಲ. ಇದು ನಾನು ಹೇಳುವಂಥ ಪ್ರಿಡಿಕ್ಷನ್ ಆಗಿರುತ್ತೆ. ಬಟ್ ಅಷ್ಟರೊಳಗಡೆ ಏನದು ನಮ್ಮ ಒಂದು ಸರ್ಕಾರ ಅಂದರೆ ಒಂದು ಕರ್ನಾಟಕ ಸರ್ಕಾರ ಬಂದ್ಬಿಟ್ಟು ನಮ್ಮ ಒಂದು SSP ಕಡೆಗೆ ಅನುದಾನ ಅನ್ನೋದು ಹಾಗಾದ್ರೆ ಫಂಡ್ ಏನಾದರೂ ರಿಲೀಸ್ ಆಯಿತು ಅಂದರೆ ನಾನು ನಿಮಗೆ ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೀನಿ. ಅದಕ್ಕೋಸ್ಕರ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಆ ಬಂದ ತಕ್ಷಣ ನಿಮ್ಗೆ ಅಮೌಂಟ್ ಅನ್ನೋದು ಬರುತ್ತೆ. ಇನ್ನೂ 2 ತಿಂಗಳು ನಿಮಗೆ ಯಾವುದೇ ಥರ ಅಮೌಂಟ್ ಅನ್ನೋದು ಬರೋದಿಲ್ಲ. ಇದು ಒಂದು ನಿಮಗೆ ಬ್ಯಾಡ್ ನ್ಯೂಸೇ ಆಗಿರ್ಬೋದು. ಬಟ್ ಆದರೆ ತುಂಬ ಸ್ಟೂಡೆಂಟ್ಸು ಒಂದು ಸ್ಕಾಲರ್ಶಿಪ್ ಬರಲೇಬೇಕಂತ ಒಂದು ಕಾಯ್ತಾ ಇದ್ದೀರಲ್ಲ, ನಿಮಗೆ ಏನಂದರೆ ಅಮೌಂಟ್ ಅನ್ನೋದು ಬಂದೇ ಬರುತ್ತೆ. ಅಮೌಂಟ್ ಬರುತ್ತಾ ಇಲ್ವಾ ಅಂತ ಒಂದು ಪ್ರಶ್ನೆಗೆ ಕೇಳಿದರೆ ವಿದ್ಯಾರ್ಥಿಗಳಿಗೆ ನಾನು ನಿಮಗೆ ಒಂದು ಸಜೆಷನ್ಸ್ ಕೊಡ್ತೀನಿ. ನೋಡಿ, ಅದು ಒಂದು ಎಕ್ಸಾಂಪಲು 2023 ಹಾಕಿರೋವಂಥ ಸ್ಕಾಲರ್ಶಿಪ್ ಸ್ಟೂಡೆಂಟ್ಸ್ಗೆ. ಯಾಕಂದರೆ ನಾನು ಒಂದು ಸ್ಕಾಲರ್ಶಿಪ್ ಅಪ್ಡೇಟ್ ಮಾಡ್ತಾನೆ ಬಂದಿದ್ದೀನಿ. ನನಗೆ ಹೇಳಿರೋ ಸ್ಟೂಡೆಂಟ್ಸು ತುಂಬ ಜನ 2022 ಸೊ 2022 ಮತ್ತು 2023 ಹಾಕಿರುವಂಥ ಸ್ಕಾಲರ್ಶಿಪ್ಪು 2025 ಬಂದಿದೆ. ನಾನು ನಿಮಗೆ ಈ ವಿಡಿಯೋದಲ್ಲಿ ಒಂದು ಕ್ಲಾರಿಫಿಕೇಷನ್ ಕೊಡೋದೇನಪ್ಪ ಅಂದರೆ, ನಿಮಗೆ ಯಾವುದೇ ಒಂದು ಸ್ಕಾಲರ್ಶಿಪ್ ನಿಮ್ಮ ಒಂದು ಅಪ್ಲಿಕೇಶನ್ಸ್ ಅಪ್ಲೋಡ್ ಆಗಿದ್ದರೆ ಕರೆಕ್ಟಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದ್ದು, ಫಸ್ಟ್ ಲೆವೆಲಿಂದ 4th ಲೆವೆಲ್ವರೆಗೂ ವೆರಿಫಿಕೇಷನ್ ಆಗಿಬಿಟ್ಟು ಅಮೌಂಟ್ ಎಲ್ಲ ಒಂದು ಮೆನ್ಷನ್ ಆಗಿಬಿಟ್ಟು ಎಲ್ಲ ಕಡೆ ಅಂತ ಇತ್ತಂದರೆ, ನಿಮ್ಮ ಒಂದು ಅಪ್ಲಿಕೇಶನ್ಸ್ ಕರೆಕ್ಟಾಗಿತ್ತಂದರೆ ನಿಮಗೆ ಅಮೌಂಟ್ ಅನ್ನೋದು ಬರೋದು ಒಂದೇ ಒಂದು ಬಾಕಿ ಆಗಿರುತ್ತೆ. ಯಾವುದೇ ಥರ ವಿದ್ಯಾರ್ಥಿಗಳು ಇದರಲ್ಲಿ ಗೊಂದಲ ಬೇಡ. ನಾನು ಒಂದು ಕರೆಕ್ಟಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ನೋಡಿ ಕೇಳಿಸ್ಕೊಳ್ಳಿ. ನಿಮ್ಮ ಒಂದು ಅಪ್ಲಿಕೇಶನ್ಸ್ ಪೂರ್ತಿ ವೆರಿಫಿಕೇಷನ್ಸ್ ಕಂಪ್ಲೀಟ್ ಆಗಿತ್ತು, ಯಾವುದೇ ಥರ ತೊಂದರೆ ಇಲ್ಲ ಅಂದರೆ ನಿಮಗೆ ಅಮೌಂಟ್ ಬರೋದು ಒಂದೇ ಬಾಕಿ ಇರುತ್ತೆ. ಅದು ಯಾವಾಗ ಬರುತ್ತೆ? ನಮ್ಮ ಒಂದು ಕರ್ನಾಟಕ ಸರ್ಕಾರದಿಂದ ಯಾವಾಗ SSP ಕಡೆಗೆ ಅಮೌಂಟ್ ಅನ್ನೋದು ಫಂಡ್ ರಿಲೀಸ್ ಆಗುತ್ತೆ, ಆ ಒಂದು ಬಂದು ಮರುಕ್ಷಣದಿಂದನೇ ಒಂದು SSP ಅವ್ರದ್ದು ಬೇಗನೆ ತಮ್ಮ ಕೆಲಸನ ಸ್ಟಾರ್ಟ್ ಮಾಡ್ತಾರೆ ಅಮೌಂಟ್ ಹಾಕೋಕ್ಕೆ. ಆವಾಗ ನಿಮ್ಮ ಒಂದು ಅಪ್ಲಿಕೇಶನ್ಸ್ ವೆರಿಫೈಡ್ ಆಗಿರುತ್ತೆ. ಯಾರ್ದು ವೆರಿಫೈಡ್ ಆಗಿ ಪೆಂಡಿಂಗಲ್ಲಿ ನಿಂತಿರುತ್ತೆ ಅವರಿಗೆ ಫಸ್ಟ್ ಅಮೌಂಟ್ ಅನ್ನೋದು ಬರುತ್ತೆ. ಇದರಿಂದ ನಿಮಗೆ ಒಂದು ಕ್ಲಿಯರ್ ಆಗುತ್ತೆ ಅನಿಸುತ್ತೆ. ನೀವು ಯಾವುದೇ ಥರ ತಲೆ ಕೆಡಿಸ್ಕೊಬೇಡಿ, ಒಂದು ಅಪ್ರೂವ್ಡ್ ಆಗಿದ್ದರೆ ಅಮೌಂಟ್ ಅನ್ನೋದು ಬಂದೇ ಬರುತ್ತೆ. ಅದು ಮಾತ್ರ 100% ಶ್ಯೂರ್, ನಾನು ಕೊಡ್ತೀನಿ ಗ್ಯಾರಂಟಿ. ಯಾಕಂದರೆ ನಾನು ಪ್ರತಿ ವರ್ಷ ವಿದ್ಯಾರ್ಥಿಗಳು ನೋಡ್ತಿದ್ದೀನಿ, ಯಾರ್ದು ಅಪ್ರೂವ್ಡ್ ಆಗಿ ಅಪ್ಲಿಕೇಶನ್ಸ್ ಇತ್ತಂದ್ರೆ ಅದು ಯಾವ ವರ್ಷದಾಗಲಿ ಇವತ್ತೇ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಬಟ್ ಅಮೌಂಟ್ ಅನ್ನೋದು ಬರುತ್ತೆ, ನಿಧಾನಗತಿಯಿಂದ ಯಾವಾಗಾದರೂ ಬರ್ಬೋದು. ಇದ್ರ ಬಗ್ಗೆ ನಾನು ಹೇಳ್ತಿರೋ ಒಂದು ಕಂಡೀಷನ್ಸ್. ಇನ್ನೂ 2 ಮಂತ್ಸ್ ಆಗುತ್ತೆ ಯಾವುದೇ ಥರ ಅಮೌಂಟ್ ವಿದ್ಯಾರ್ಥಿಗಳಿಗೆ ಬರೋದಿಲ್ಲ ಅಂತ. ಅಷ್ಟರೊಳಗಡೆ ಏನಾದರೂ ಒಂದು ಫಂಡ್ ರಿಲೀಸ್ ಆಯಿತು ನಮ್ಮ ಒಂದು ಕರ್ನಾಟಕ ಸರ್ಕಾರದಿಂದ ಅಂದರೆ ನಾನು ನಿಮಗೆ ವೀಡಿಯೋ ಮಾಡಿ ಪಕ್ಕ ತಿಳಿಸ್ತೀನಿ. ಅದಕ್ಕೋಸ್ಕರ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅನಿಸುತ್ತೆ. ಮತ್ತು ಯಾಕಂದರೆ ಬೇರೆ ಸ್ಕಾಲರ್ಶಿಪ್ ಬಗ್ಗೆ ಮಾಡ್ತಾ ಇರ್ತೀನಿ. ಯಾಕಂದ್ರೆ ತುಂಬ ಸ್ಟೂಡೆಂಟ್ಸು ನಾವು ಜಸ್ಟ್ ಬಿಫೋರ್ ಮಂತ್ಸ್ ಅಂದರೆ ಒಂದು ತಿಂಗಳಿಂದನೇ ನಾನು ಒಂದು ಬಡ್ಡಿ ಫಸ್ಟ್ ಸ್ಟಡಿ ಸ್ಕಾಲರ್ಶಿಪ್ ಬಗ್ಗೆ ತುಂಬ ವೀಡಿಯೋ ಮಾಡಿದ್ದೆ. ಅದರಿಂದ ತುಂಬ ಸ್ಟೂಡೆಂಟ್ಸ್ಗೆ ಅಂದರೆ ನಾನೇ ಒಂದು ಇನ್ಸ್ಟಾಗ್ರಾಮಲ್ಲಿ ಕೂಡ DM ಮಾಡಿದ್ರು, ನೋಡಿ ಬ್ರದರ್, ಈ ಥರ ಸ್ಕಾಲರ್ಶಿಪ್ ಬಂದಿದೆ, ನಿಮ್ಮ ಒಂದು ಇನ್ಫಾರ್ಮೇಟಿಂದ ತುಂಬ ಥ್ಯಾಂಕ್ಸ್ ಇದ್ದರೆ ಅವರಿಗೆಲ್ಲ 50,000 ಅನ್ನೋದು ತುಂಬ ಸ್ಟೂಡೆಂಟ್ಸ್ಗೆ ಅನ್ನೋದು ಬಂದಿದೆ. ಹಾಗೂ ಬೇರೆ ಸ್ಕಾಲರ್ಶಿಪ್ಪು ಬಂದಿದೆ. ಹಾಗೂ ಮತ್ತು ಈಗ ಒಂದು ಆಫ್ಲೈನ್ ಸ್ಕಾಲರ್ಶಿಪ್ ಬಗ್ಗೆ ಹೇಳಿದ್ರಿ, ಜಿಂದಾಲ್ ಸ್ಕಾಲರ್ಶಿಪ್ ಬಗ್ಗೆ ಅದ್ರ ಮತ್ತು ಡೀಟೇಲಾಗಿ ವೀಡಿಯೋ ನಾನು ಮಾಡಿದ್ದೀನಿ. ಬೇಕಾದ್ರೆ ನಾನು ಒಂದು ಯೂಟ್ಯೂಬ್ ಚಾನಲ್ಗೆ ಹೋಗಿ ಚೆಕ್ಔಟ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಯಾವ ಥರ ಮಾಡೋದು ಅದ್ರ ಬಗ್ಗೆ. ಬೇಕಾದ್ರೆ ಇನ್ನೂ ಅದ್ರ ಬಗ್ಗೆ ವೀಡಿಯೋ ಇನ್ನೂ ಕಂಪ್ಲೀಟಾಗಿ ಮಾಡಿ ಬ್ರದರ್, ಫುಲ್ ಅಪ್ಲಿಕೇಶನ್ಸ್ ಫಿಲ್ ಮಾಡಿ ಅದನ್ನು ಯಾವ ಥರ ಪೋಸ್ಟ್ ಮಾಡೋದು ಅದ್ರ ಬಗ್ಗೆ ಕೇಳಿದ್ರೆ ನಾನು ನಿಮಗೆ ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೀನಿ. SSP ಇಲ್ಲಿಂದ ಬಂದಿರುವಂಥ ಒಂದು ಅಪ್ಡೇಟ್ಸ್ ಅನ್ನೋದು ತಿಳಿಸಿದ್ದೀನಿ ನಿಮಗೆ. ಇನ್ನೂ ಒಂದು 2 ಮಂತ್ಸ್ ಯಾವುದೇ ಥರ ಅಮೌಂಟ್ ಅನ್ನೋದು ನಿಮಗೆ ಬರೋದಿಲ್ಲ. ಯಾಕಂದರೆ ಇನ್ನೂ 2 ಮಂತ್ಸ್ ಅಮೌಂಟ್ ರಿಲೀಸ್ ಆಗೋದಿಲ್ಲ ಅಂತ ಒಂದು ಅನಿಸಿಕೆ ಅಷ್ಟೇ. ಅಷ್ಟರಲ್ಲಿ ಏನಾದರೂ ಬಂದರೆ ತಿಳಿಸ್ತೀನಿ. ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿರಿ. ಏನು ಅಪ್ಡೇಟ್ಸ್ ಬಂದರೂ ಟೈಮ್ ಟು ಟೈಮ್ ಸಿಗುತ್ತೆ, ತಿಳಿಸ್ತಾ ಇರ್ತೀನಿ ನಿಮಗೆ. ಇನ್ನು ಮುಂಬರುವ ಸ್ಕಾಲರ್ಶಿಪ್ ಕೂಡ ನಿಮಗೆ ಖಂಡಿತ ತಿಳಿಸ್ತೀನಿ. ಯಾಕಂದರೆ ಸ್ಕಾಲರ್ಶಿಪ್ ಅನ್ನೋದು ಸ್ಟೂಡೆಂಟ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಟ್ ಪ್ರೆಸೆಂಟ್ ಇವಾಗ. ಯಾಕಂದರೆ ಸ್ಟೂಡೆಂಟ್ಸ್ ಇದ್ದಾಗ ಯಾರು ದುಡ್ಡು ಅನ್ನೋದು ಕೊಡೋದಿಲ್ಲ, ಪಾಕೆಟ್ ಮನಿನ ಸಿಗೋದಿಲ್ಲ. ಸ್ಕಾಲರ್ಶಿಪ್ ಮೇಲೆ ತುಂಬ ಸ್ಟೂಡೆಂಟ್ಸ್ ಡಿಪೆಂಡ್ ಆಗಿರುತ್ತೆ ಅಂತ ನನಗೂ ಗೊತ್ತು. ಯಾಕಂದರೆ ನಾನೊಬ್ಬ ಸ್ಟೂಡೆಂಟ್ಸ್ ಆಗಿದ್ದಾಗ ನನಗೂ ಒಂದು ಸ್ಕಾಲರ್ಶಿಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು.
ಇಷ್ಟು ಹೇಳ್ಬೇಕನ್ನಿಸುತ್ತು ಯಾವಾಗ ಅಮೌಂಟ್ ಬರುತ್ತೆ ಅಂತ ನೀವೇನು ವರಿ ಆಗಕ್ಕೆ ಹೋಗಬೇಡಿ. ಯಾಕಂದರೆ ಅಮೌಂಟ್ ಅನ್ನೋದು ಬಂದೇ ಬರುತ್ತೆ. 100% ಗ್ಯಾರಂಟಿ ನಾನು ಕೊಡ್ತೀನಿ ನಿಮಗೆ. ಸ್ಕಾಲರ್ಶಿಪ್ ಅನ್ನೋದು ಅಮೌಂಟ್ ಬಂದೇ ಬರುತ್ತೆ, ಅಪ್ರೂವ್ಡ್ ಆಗಿದ್ದರೆ ಮಾತ್ರ. ಬಟ್ ಇವಾಗೇ ಬರುತ್ತೆ ಅಂತ ಒಂದು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು. ಏನು ಇಷ್ಟು ಲೆಂತ್ ಹೇಳ್ತೀನಿ ಅಂತ ಹೇಳ್ತಿದ್ದೆ. ಯಾಕಂದರೆ ತುಂಬ ಸ್ಟೂಡೆಂಟ್ಸ್ ಯಾಕೆ ಈ ಥರ ಇಷ್ಟು ಒತ್ತಿ ಹೇಳ್ತಿದ್ದೀನಿ ಅಂದರೆ ನೆಕ್ಸ್ಟ್ ವರ್ಷಕ್ಕೆ ಸ್ಕಾಲರ್ಶಿಪ್ ಅಪ್ಲೈನೇ ಮಾಡೋಕ್ಕೆ ಹೋಗೋದಿಲ್ಲ, ಹೆಂಗಿರೋ ಅಮೌಂಟ್ ಬರೋದಿಲ್ಲ ಅಂತ ಬಿಟ್ಬಿಟ್ಟು ನಾನು ಹೇಳ್ತೀನಿ 100% ಸ್ಕಾಲರ್ಶಿಪ್ ಬರುತ್ತೆ. ಬಟ್ ಪಕ್ಕಾ ಬರುತ್ತೆ. ಒಂದು ಅಪ್ಲಿಕೇಶನ್ ಅನ್ನೋದು ಹಾಕಿ. ಯಾಕಂದರೆ ಸ್ಟೂಡೆಂಟ್ಸ್ ನೀವೇನು ಅಪ್ಲೈನೇ ಮಾಡಿಲ್ಲ ಅಂದರೆ ಅವ್ರ ಅಮೌಂಟ್ ಯಾವ ರೀತಿ ಕೊಡಬೇಕು, ಅದಕ್ಕೋಸ್ಕರ ಹೇಳೋದು ಎಲ್ಲ ಸ್ಟೂಡೆಂಟ್ಸು ಅಪ್ಲಿಕೇಶನ್ಸ್ ಬಿಟ್ಟಾಗ ಖಂಡಿತ ಹಾಕಿ, ಮರೆಯೋಕೆ ಹೋಗಬೇಡಿ, ಮಿಸ್ ಮಾಡ್ದೇ. ಇದೇನಿಲ್ಲ ಒಂದು 5 ಮಿನಿಟ್ಸ್ ಆಗಿರುತ್ತೆ. ಬಟ್ ಒಂದಿನ ಅಂದರೂ ಸ್ಕಾಲರ್ಶಿಪ್ ಅಪ್ರೂವ್ಡ್ ಆಗಿದ್ಮೇಲೆ 100% ಬಂದೇ ಬರುತ್ತೆ, ಗ್ಯಾರಂಟಿ. ಅಷ್ಟೇ. ವಿಡಿಯೋ ಇನ್ಫಾರ್ಮೇಟಿವ್ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದು ಟೈಮ್ ಟು ಟೈಮ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ಸ್ ಕೂಡ ನಮ್ಮ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಕೊಡೋಕ್ಕೆ ಒಂದು ಇಷ್ಟಪಡ್ತೀನಿ. ಟೇಕ್ ಕೇರ್ ಗೈಸ್, ಲವ್ ಯು, ಟಾಟಾ, ಬಾಯ್.